ಮೇಡಮ್ ಮೇಡಮ್ ಸರ್. ಅಯ್ಯೋ ಸದ್ಯ ಈ ಗೌರಿ ಅಕ್ಕ ಹೇಳ್ದಂಗೆನೇ ಎಲ್ಲ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಇಲ್ಲ ಅಂತಂದರೆ ಗ್ಯಾರಂಟಿ ಊಸ್ಕೋಬೇಕು, ತಗ್ಲಾಕೋಬೇಕಾಗ್ತೈತೆ. ಈ ಗೌರಿ ಅಕ್ಕ ಏನೇನೋ ಹೇಳ್ಕೊಡ್ತು. ಅದನ್ನೇ ಹೇಳೋಣ. ಸರ್ ಹಾ ಹೇಳಿ ಸರ್, ಇಲ್ಲಿ ಬಂಗಾರಮ್ಮ ಅಂತ ಹೇಳಿ ಇದಾರಲ್ಲ ಸರ್ ಅವರು. ಹಾ ಒಡವೆ ಕಳ್ಳಿ. ಹಾಂ ಸರ್ ಅವ್ರ ಮನೆಯಿಂದನೇ ಸರ್ ನಾನು ಬರ್ತಿರೋದು. ನಮ್ಮ ಮನೆಗೆ ಸರ್ ಅವ್ರು ಇದ್ದಿದ್ದು. ನಾನು, ಅವರು, ನನ್ನ ಗಂಡ, ಅವ್ರ ಮಗಳು ಎಲ್ಲ ಜೊತೆಗೇನೆ ಸರ್ ಇದ್ದಿದ್ದು. ಅವ್ರ ಮನೆಯಿಂದನೇ ನಾನು ಬರ್ತಾ ಇರೋದು ಸರ್. ಹೌದಾ? ನೋಡಿ, ಅವ್ರನ್ನ ಈಗ ಸದ್ಯಕ್ಕೆ ರಿಲೀಸ್ ಮಾಡೋ ಅಂತ ಇದಿಲ್ಲ. ಅವ್ರಿಗೆ ಒಡವೆ ಎಲ್ಲನೂ ಅವ್ರು ಎಲ್ಲೈತಿ ಅಂತ ಹೇಳಿಲ್ಲ. ಹಾಗೇನೇ ಅವರು ದುಡ್ಡು ಕೊಡೋಕ್ಕೂ ಸಹ ಏನು ರೆಡಿ ಇಲ್ಲ. ಅವರು ಹತ್ರ ದುಡ್ಡು ಸಮೇತನೂ ಇಲ್ಲ. ಎಲ್ಲರೂ ಅರೆಸ್ಟ್ ಆಗಿದ್ರಲ್ಲ, ಈಗ ಅವ್ರನ್ನ ಬಿಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಲ್ಲ ಸರ್, ಅವರು ದೇವಸ್ಥಾನದ ಒಡವೆ ಎಲ್ಲ ಕದ್ಬಿಟ್ಟು ಮನೆ ಒಳಗಡೆನೇ ಬಚ್ಚಿಕ್ಕಿದ್ರು ಸರ್. ಅಟ್ಟ ಇದೆಯಲ್ಲ ಸರ್, ಅಟ್ಟದ ಮೇಲೆ ಬಚ್ಚಿಕ್ಕಿದ್ರು ಸರ್. ಅದಕ್ಕೆ ಆ ಒಡವೆನ ತಂದುಬಿಟ್ಟು ಕೊಡೋಣ ಅಂತ ತಗೊಂಡು ಬಂದೆ ಸರ್. ಏನ್ ಹೇಳ್ತಾ ಇದ್ದೀರಾ? ದೇವ್ರ ಒಡವೆ ಸಿಕ್ತಾ? ಹಾಂ ಸರ್, ನಾನು ಮನೆ ಕ್ಲೀನ್ ಮಾಡ್ತಿದ್ದೆ ಸರ್. ಆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಈ ಬ್ಯಾಗ್ ಇತ್ತು ಸರ್, ಅಟ್ಟದ ಮೇಲೆ ಬ್ಯಾಗ್ ಇತ್ತು ಸರ್. ನಾನು ಎಂದೂ ನೋಡಿರಲಿಲ್ಲ ಸರ್ ಈ ಬ್ಯಾಗ್ನ. ಏನಿದೆ ಈ ಬ್ಯಾಗಲ್ಲಿ, ನಂದಲ್ವಲ್ಲ ಈ ಬ್ಯಾಗು ಅಂತೇಳ್ಬಿಟ್ಟು ಓಪನ್ ಮಾಡಿ ನೋಡಿದೆ ಸರ್. ಓಪನ್ ಮಾಡಿ ನೋಡಿದ್ದಕ್ಕೆ ಒಡವೆ ಇದ್ವು ಸರ್. ನನಗೆ ಆಶ್ಚರ್ಯ ಆಯಿತು. ಅಯ್ಯೋ ಏನು ಮಾಡೋದು, ಒಡವೆ ಎಲ್ಲನೂ ಫಸ್ಟ್ ತಗೊಂಡೋಗಿ ಎಲ್ಲನೂ ಪೊಲೀಸಿಗೆ ಕೊಟ್ಬಿಡೋಣ, ಸುಮ್ಮನೆ ಕೇಸ್ ಆಗಿದೆಯಲ್ವಾ. ಫಸ್ಟ್ ಪಾಪ ನೀವು ಹುಡುಕಾಡ್ತಿದ್ದೀರಲ್ವಾ ಸರ್, ಅದಕ್ಕೇನೆ ಯಾಕೆ ಅಂತೇಳ್ಬಿಟ್ಟು ತಂದುಬಿಟ್ಟೆ ಸರ್. ತಂದು ನಿಮಗೆ ಕೊಡೋಣ ಅಂತ. ತೊಗೊಳ್ಳಿ ಸರ್, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ ಸರ್. ಹಾಗಾದರೆ ಬಂಗಾರಮ್ಮನೇ ಒಡವೆ ಕದ್ಬಿಟ್ಟು ಎಲ್ಲ ಮನೆಗೆ ಬಚ್ಚಿಕ್ಕಿದ್ಲು ಅಂತ ಆಯಿತು. ಹೌದು ಮೇಡಮ್, ನಮ್ಮ ಮನೆಗೆ ಅವ್ರು ಇದ್ದಿದ್ದಲ್ವಾ, ನಮ್ಮ ಮನೆ ಒಳಗಡೆನೆಲ್ಲ ಬಚ್ಚಿಕ್ಕವ್ರೆ. ನೀವು ಸಡನ್ನಾಗಿ ಕರ್ಕೊಂಡೋಗ್ಬಿಟ್ಟಿದ್ದೀರಲ್ವಾ, ಅದಕ್ಕೇನೆ ಏನೂ ಅವ್ರಿಗೂ ಏನು ಹೇಳಬೇಕು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸರ್. ದೇವಸ್ಥಾನದ ಒಡವೆನ ತಿಂದ್ಬಿಟ್ಟು ನಾವು ಯಾವ ನರ್ಕಕ್ಕೆ ಹೋಗಬೇಕು ಸರ್? ನಮಗೆ ಈ ದೇವಸ್ಥಾನದ ಒಡವೆಲ್ಲ ಅವಶ್ಯಕತೆನೇ ಇಲ್ಲ ಸರ್. ತೊಗೊಳ್ಳಿ ಸರ್ ಈ ದೇವಸ್ಥಾನದ ಒಡವೆನ, ನಮಗೆ ಖಂಡಿತ ಬೇಡ ಸರ್. ತೊಗೊಂಡು ದಯವಿಟ್ಟು ನನ್ನ ಗಂಡ ಇದನ್ನ ಸರ್, ಅವ್ರನ್ನ ಬಿಟ್ಬಿಡಿ ಸರ್. ಪಾಪ ಅವ್ರದ್ದೇನೂ ತಪ್ಪಿಲ್ಲ ಸರ್ ಇದರಲ್ಲಿ. ಅವರೇನೋ ಈ ಕೇಸಿಗೆ ಇನ್ವಾಲ್ವ್ ಆಗಿಲ್ಲ ಸರ್. ಅವರು ಏನೋ ಸ್ವಲ್ಪ ಮಿಸ್ ಆಗ್ಬಿಟ್ಟು ತಗ್ಲಾಕೊಂಬಿಟ್ಟವ್ರು ಅಷ್ಟೇ. ಅವ್ರನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಇರಿ, ಫಸ್ಟ್ ಚೆಕ್ ಮಾಡ್ತೀನಿ ನಾನು ಒಡವೆನ. ಹ್ಞೂ ಸರ್, ದೇವ್ರ ಒಡವೆಗಳೆಲ್ಲ ಇದಾವೆ ಅನಿಸ್ತದೆ ಸರ್. ಊರು ಮುಖ್ಯಸ್ಥರನ್ನ ಕರೆದ್ಬಿಟ್ಟು ಇದೇನ ದೇವ್ರ ಒಡವೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಬೇಕು ಸರ್. ನಾನು ಅವ್ರಿಗೆ ಫೋನ್ ಮಾಡಲಾ ಸರ್? ಫಸ್ಟ್ ಫೋನ್ ಮಾಡಿ ಅವರಿಗೆ, ಬಂದು ಒಡವೆ ಎಲ್ಲ ಕರೆಕ್ಟಾಗಿ ಇದಾವ ಅಂತ ನೋಡ್ಲಿ. ಈ ಬಂಗಾರಮ್ಮಂಗೆ ಇಷ್ಟು ಹೊಡೆದ್ರು ಬಂಗಾರಮ್ಮ ಕೊನೆಗೂ ಬಾಯ್ ಬಿಡ್ಲಿಲ್ವಲ್ಲ. ಶಿವ್ರೇನೋ ಪಾಪ ಒಳ್ಳೆ ಕೆಲಸ ಮಾಡಿಬಿಟ್ಟು ತಂದು ಕೊಟ್ರು. ಇಲ್ಲ ಅಂತಂದ್ರೆ ನೋಡಿ, ಅವ್ರಿಗೆ ಫೋನ್ ಮಾಡಿ, ಅವರಿಗೆ ಊರ್ಗೌಡ್ರಿಗೆ. ನೋಡಿ, ನೀವು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಈ ಒಡವೆ ಎಲ್ಲನೂ ನೀವೇ ಎತ್ತಿಟ್ಕೊಂಡ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಆದ್ರೆ ನೀವು ಮೋಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲನೂ ಒಡವೆ ಎಲ್ಲ ತಂದ್ಬಿಟ್ಟು ನೀವು ಒಪ್ಸಿದ್ದೀರಾ. ಇದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಐತೆ. ತುಂಬಾ ಥ್ಯಾಂಕ್ಸ್, ನಮಗೆ ಪೊಲೀಸರಿಗೆಲ್ಲ ಸಪೋರ್ಟ್ ಮಾಡಿ ಒಡವೆ ಎಲ್ಲ ತಂದು ಕೊಟ್ಟಿದ್ದಕ್ಕೆ. ಸರ್, ದೇವಸ್ಥಾನದ ಒಡವೆನ ತಿಂದರೆ ದೇವರು ಮೆಚ್ತಾನೆ ಸರ್. ನಮ್ಗೆ ಯಾಕೆ ಸರ್ ಬೇಕು ದೇವ್ರ ಒಡವೆ? ಇದು ಬಂಗಾರದ್ದು ಅಲ್ವಾ, ಅದೇನು ನನಗೆ ಗೊತ್ತಿಲ್ಲ ಸರ್. ಒಂದ್ಸಲ ಚೆಕ್ ಮಾಡ್ಕೊಬೇಡಿ ಸರ್. ಊರು ಮುಖ್ಯಸ್ಥರ ಎಲ್ಲ ತೋರಿಸಿದ್ರೆ ಅವ್ರು ಹೇಳ್ತಾರೆ ಸರ್. ನಾನು ಈ ಊರಿಗೆ ಹೊಸ್ಬಳು ಸರ್, ನನಗೆ ಅಷ್ಟೊಂದೇನೋ ಈ ಊರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ಮನೇಲಿ ಒಡವೆ ಇತ್ತಲ್ಲ, ಅದೆಲ್ಲ ನನಗೆ ಏನು ಸರ್ ಆಗಬೇಕು ಅದನ್ನು ತಗೊಂಡು ಬಂದು ಅದಕ್ಕೇನೆ ನಾನಂತೂ ಹಿಂಗೆ ತೊಗೊಂಡು ಬಂದುಬಿಟ್ಟೆ ಸರ್. ಒಂದ್ಸಲ ಚೆಕ್ ಮಾಡಿಸಿ ಸರ್. ಹಾಗೆ ನನ್ನ ಗಂಡನ್ನ ದಯವಿಟ್ಟು ಬಿಟ್ಬಿಡಿ ಸರ್. ಖಂಡಿತ 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 ಬಿಡ್ತೀನಿ. ನಿಮ್ ಗಂಡನ ಸದ್ಯ ಒಡವೆ ಸಿಕ್ತಲ್ಲ, ಅಷ್ಟೇನೆ ಸಾಕು. ನಿಮ್ ಗಂಡದ್ದೇನು ಇದರಲ್ಲಿ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ. ಸ್ವಲ್ಪ ಎಲ್ಲ ವಿಚಾರಣೆ ಮಾಡ್ಬಿಟ್ಟು ಬಿಟ್ಬಿಡ್ತೀವಿ, ಸರಿನಾ? ತುಂಬಾ ಥ್ಯಾಂಕ್ಸ್ ಸರ್. ಅವ್ರು ಇಲ್ಲೇ ಇದ್ದಾರಂತೆ, ಇನ್ನೇನು 5 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಓಕೆ ಸರ್, ನಾನಿನ್ನು ಬರ್ತೀನಿ ಸರ್. ನೋಡಿ, ನೀವು ಒಂದು ಪೇಪರ್ಗೆ ಸೈನ್ ಹಾಕ್ಬಿಟ್ಟು ಹೋಗಿವ್ರಂತೆ. ಬನ್ನಿ, ಈ ಒಡವೆ ತಂದು ಕೊಟ್ಟಿದ್ದೀವಿ ಈ ಥರ ಅಂತ ಹೇಳ್ಬಿಟ್ಟು ನೀವು ಸೈನ್ ಹಾಕ್ಬಿಟ್ಟು ನಿಮ್ಮ ನಂಬರ್ ಎಲ್ಲ ಬರ್ಕೊಟ್ಟು ಅಡ್ರೆಸ್ ಬರ್ಕೊಟ್ಬಿಟ್ಟು ಹೋಗಿ. ಓಕೆ ಮೇಡಮ್, ಆಯಿತು, ಬರ್ಕೊಡ್ತೀನಿ. ಅಪ್ಪ, ಈ ಗೌರಿ ಅಕ್ಕ ಎಂಥ ಪ್ಲ್ಯಾನ್ ಮಾಡಿಬಿಟ್ಟೈತೆ. ಇವಕ್ಕ ಇಂಥ ತಲೆ ಉಪಯೋಗಿಸ್ತಿದೆ ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲ. ಎಷ್ಟು ತಲೆ ಉಪಯೋಗಿಸೈತೆ ನೋಡು. ಗ್ರೇಟ್ ಆಗೋಗ್ಬಿಡ್ತು. ಪೊಲೀಸರು ನೋಡ್ರೆ ಭಯ ಆಗ್ತೈತೆ, ತಗ್ಲಾಕೊಂಡ್ಬಿಡ್ತೀನ ಅಂತ ಹೇಳಿ. ಸದ್ಯ ತಗ್ಲಾಕೊಂಡ್ಲಿಲ್ವಲ್ಲ ನಮ್ಮ ಪುಣ್ಯಕ್ಕೆ. ಸರ್. ನೋಡ್ ಬನ್ನಿ, ನೋಡಿ, ಇದನ್ನ ನಿಮ್ ದೇವಸ್ಥಾನದ ಒಡವೆಗಳು. ನೀವೇ ತಾನೇ ಎಲ್ಲ ಚೆಕ್ ಮಾಡ್ಬಿಟ್ಟು ನೋಡ್ತಾ ಇದ್ರಲ್ಲ, ನೋಡಿ ಸರ್ ಒಂದ್ಸಲ. ಎಲ್ಲಿ? ಹಾ, ಇದೆ ನಮ್ ದೇವಸ್ಥಾನದ ಒಡವೆ ಎಲ್ಲಾನು. ಅಯ್ಯೋ, ಒಡವೆ ಎಲ್ಲ ಇಲ್ಲೇ ಇದಾವೆ ಸರ್. ಹೆಂಗ್ ಸರ್ ಸಿಕ್ಬಿಟ್ವು ನಿಮ್ಗೆ? ಬಂಗಾರಮ್ಮನ ಮನೆಗೆ ಅವರಲ್ಲ ಒಬ್ರು, ಅವ್ರೇನೆ ತಂದ್ಬಿಟ್ಟು ಈಗ ಅವ್ರ ಮನೆಗೆ ಎತ್ತಿಕ್ಕಿದ್ರಂತೆ. ಅವರೇ ತಂದ್ಬಿಟ್ಟು ಇಲ್ಲಿ ಕೊಟ್ಬಿಟ್ಟು ಹೋದ್ರು. ಒಳಗಡೆ ಇದ್ದಾರೆ. ಕೊನೆಗೂ ದೇವಿ ಕಂಡ್ಬಿಟ್ಬಿಟ್ಟು ಒಡವೆನ ತರಿಸ್ಕೊಂಡ್ಬಿಡ್ತು ಸರ್. ಇವತ್ತೆಲ್ಲ ದೇವಿಗೆ ಅಲಂಕಾರ ಮಾಡಕ್ಕೆ ನಮ್ಗಂತೂ ಸರಿ ಹೋಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್, ಹೆಂಗೋ ಒಡವೆನ ಹುಡುಕೊಟ್ಟಿದ್ದಕ್ಕೆ.
ನಾನು ಹೇಳಿಲ್ವಾ ದೇವಿಗೆ ಪೂಜೆ ನೆರವೇರಿಸಬೇಕು, ಪೂಜೆ ಬೇಕು ಅಂತ ಏನಾದರೂ ದೇವಿಗೆ ಅನ್ಸಿದ್ರೆ ದೇವಿನೇ ಒಡವೆನ ಹುಡುಕೊಡ್ತಾರೆ ಅಂತೇಳಿ ಕೊನೆಗೂ ದೇವಿನೇ ನಿಮ್ಗೆ ಒಡವೆನ ಹುಡುಕೊಟ್ರು. ಆರಾಮಾಗಿ ತಗೊಂಡೋಗಿ ನೀವು ಪೂಜೆ ಮಾಡ್ಬೋದು. ಸ್ವಲ್ಪ ಪ್ರೊಸೀಜರ್ ಇದೆ. ಕಳ್ತನದಲ್ಲಿ ಹಿಂಗೆ ಸಿಕ್ತು ಅಂತೇಳಿ ಫೋಟೋಸ್ ಎಲ್ಲ ತೆಗೆದು ಸ್ವಲ್ಪ ಸೈನ್ ಗೀನೆಲ್ಲ ಹಾಕ್ಸ್ಬೇಕು. ಸೈನ್ ಎಲ್ಲ ಹಾಕ್ಬಿಟ್ಟು ನೀವು ಧಾರಾಳವಾಗಿ ತಗೊಂಡೋಗಿ ಪೂಜೆ ಎಲ್ಲನೂ ಮಾಡ್ಕೋಬೋದು. ಇವೇನು ತೊಂದರೆ ಇಲ್ಲ. ನೀವು ಒಂದ್ಸಲ ಇದು ಬಂಗಾರದ ಅಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಬಿಟ್ಟು ನೋಡಿ. ಯಾಕಂದ್ರೆ ಅವರು ಡೂಪ್ಲಿಕೇಟ್ ಒಡವೆ ಕದ್ದಿದ್ದು ಅಂತ ಹೇಳ್ತಾ ಇದ್ರಲ್ವಾ, ಅದಕ್ಕೆ ಡೂಪ್ಲಿಕೇಟ್ ಒಡವೆನ ಒರಿಜಿನಲ್ ಒಡವೆನ ಗೊತ್ತಾಗ್ಲಿ ಅಲ್ವಾ ಸರ್. ನೋಡಿದ್ರೆ ಗೊತ್ತಾಗಿಲ್ವಾ ಸರ್, ಬಂಗಾರದ ಒಡವೆನೆಯ ನಮ್ಮ ದೇವಿಗೆ ಇದೆ ಸರ್, ಯಾವಾಗೊಂದು ಆಗ್ತಾ ಇದ್ದು ನನಗೆ ಈಗಲೂ ಚಂದಕ್ಕೆ ನೆನಪೈತೆ ಸರ್. ಈ 1000 ಕಿರೀಟಗಳು ಮಧ್ಯೆ ಕೂತ್ರು ಇದೇ ಕಿರೀಟ ಅಂತ ತೆಗಿತೀನಿ ಸರ್. ಆ ಥರ ಇದೆಲ್ಲ ನಮ್ಮ ದೇವ್ರು ಒಡವೆಗಳೇ ಸರ್, ಬಂಗಾರದ ಒಡವೆಗಳೇ ಸರ್ ಇವೆಲ್ಲನೂ. ನೋಡಿದ್ರೆ ಗೊತ್ತಾಯ್ತದೆ. ಆ ಬಂಗಾರ ಮುಂಗ್ ಬರಬಾರ್ದು ಬರ, ಬಂಗಾರ ಮುಂಗ್ ಏನ್ಸ ಬಂದಿರೋದು ಆ ದೇವ್ರ ಒಡವೆಗಳನ್ನ ಕತ್ಕೊಂಡು ಹೋಗೋಳಲ್ಲ. ಅಯ್ಯೋ ಬಿಡಿ ಸಾ, ಅವಳು ದೇವ್ರು ದೇವಿನೇ ನೀನು ನೋಡ್ಕೊತದೆ ಅವಳನ್ನಂತೂ ಸಾ. ಇನ್ನು ಒಡವೆ ತಗೊಂಡೋಗ್ತೀವಿ, ಅದೇನೇನು ಪ್ರೊಸೀಜರ್ ಆಯಿತು ಅದೆಲ್ಲನೂ ಸರ್ ನಾವು ಮುಗಿಸ್ಕೊಟ್ಬಿಡಿ ಸರ್. ಏನಮ್ಮ ನೀನೇನ ತಂದ್ಕೊಟ್ಟಿದ್ದು ಬಂಗಾರದ ಒಡವೆನಾ? ಏನಮ್ಮ ದೇವಿ ಒಡವೆನ ತಂದ್ಕೊಟ್ಟಿದ್ದಕ್ಕೆ ನಿಂಗೆ ಒಳ್ಳೇದಾಗ್ಲಿ ಕಣಮ್ಮ. ಹಾ, ಅದೇ ನನ್ನ ಗಂಡನ ಜೈಲಿಗೆ ಹಾಕವ್ರೆ. ನನ್ನ ಗಂಡ ಒಬ್ಬ ಈಚೆ ಕಡೆ ಬಂದ್ಬಿಟ್ರೆ. ಖಂಡಿತ ಕಣಮ್ಮ, ಖಂಡಿತ. ಅವ್ರನ್ನ ಬಿಟ್ಟು ಇನ್ನೇನು ಒಡವೆ ಎಲ್ಲ ಸಿಕ್ತಲ್ಲ, ಅವ್ರನ್ನ ಬಿಟ್ಟು ಕಳಿಸ್ತೀವಿ. ಥ್ಯಾಂಕ್ ಯು ಸರ್. ಅಂಕಲ್, ಹಂಗೇನೆ ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ. ಈ ಬಂಗಾರಮ್ಮನೇ ಬೇಕು ಅಂತ ಇತ್ತಾರಲ್ಲ ಎಲ್ಲನೂ ಮಾಡಿರೋದು. ದಯವಿಟ್ಟು ಅಕಸ್ಮಾತ್ ಊರಿಂದ ಬಹಿಷ್ಕಾರ ಅದು ಇದು ಹಾಕ್ಬಿಟ್ರೆ ದಯವಿಟ್ಟು ನನ್ನ ಗಂಡನ್ನ ಆ ಥರ ಬಹಿಷ್ಕಾರ ಎಲ್ಲ ಹಾಕ್ಬಿಡಿ. ಅವ್ರು ತುಂಬ ಒಳ್ಳೆಯವರೇ ನೆನೆಯ, ಇವರೇ ಸರಿ ಇಲ್ಲ ಅಷ್ಟೇನೆ. ಅಯ್ಯೋ ನನಗೆ ಗೊತ್ತು ಬಿಡಮ್ಮ, ಆಯಿತು. ನೀನು ದೇವ್ರ ಒಡವೆನೇ ತಂದುಬಿಟ್ಟಿಲ್ಲ ತಲುಪಿಸಿದ್ಯಾ ಅಂತಂದಮೇಲೆ ಇನ್ನು ನಿಮ್ಮ ಗಂಡಂದು ಇನ್ನು ಏನು ತೊಂದರೆ ಇಲ್ಲ. ಅವ್ರನ್ನ ನಾನು ಹೆಂಗೋ ಬಿಡುಗಡೆ ಮಾಡಿಸ್ತೀನಿ. ಇನ್ನೇನು ಕೇಸ್ ಎಲ್ಲ ವಾಪಸ್ ತಗೊಳ್ಳೋದೆ, ಒಡವೆ ಎಲ್ಲ ಸಿಕ್ತಲ್ಲ. ಬಂಗಾರಮ್ಮಂಗೂ ಇಷ್ಟು ದಿನ ಜೈಲಾಗಿದ್ದು ಒಳ್ಳೆ ಶಿಕ್ಷೆನೇ ಆಗೈತೆ. ಆಮೇಲೆ ಊರಿಂದ ಯಮುನ ಬಹಿಷ್ಕಾರ ಹಾಕ್ಬಿಡೋಣ, ಅದ್ರ ಅವಶ್ಯಕತೆನೂ ಏನೂ ಇಲ್ಲ ಅಲ್ವಾ. ನೋಡಿ ಸರ್, ಈಗ ಒಡವೆದೆಲ್ಲ ಸಿಕ್ಕಿದ ತಕ್ಷಣ ಅವ್ರನ್ನ ಬಿಟ್ಬಿಟ್ಟು ಕಳಿಸ್ಬಿಡಿ ಸರ್. ಇನ್ನು ಅವ್ರನ್ನ ಜೈಲಾಗಿ ಇಟ್ಕೊಂಡು ಇನ್ನೇನು ಮಾಡ್ತೀರಾ ಸರ್? ಹಾಂ ಖಂಡಿತ ಚೆನ್ನಾಗಿ ಹಾಕೊಂಡು ರುಬ್ಬಿದೀವಿ. ಇನ್ನು ಅವರು ಬೇಕು ಅಂದ್ರೂ ತಪ್ಪು ಕೆಲಸ ಮಾಡೋಕ್ಕಿಲ್ಲ ಬಿಡಿ. ಸರಿ ಸರ್, ಅದೇನೇನು ಪ್ರೊಸೀಜರ್ ಐತೋ ಅದನ್ನೆಲ್ಲ ಮುಂದುವರಿಸಿ ಸರ್. ಮೇಡಮ್ ಫೈಲು ತಗೊಂಬನ್ನಿ. FIR ಹಾಕಿದ್ವಲ್ಲ, ಕಳೆದೋಗ್ಬಿಟ್ಟಿದೆ ಒಡವೆ ಎಲ್ಲನೂ, ದೇವ್ರ ಒಡವೆ ಅಂತ FIR ಹಾಕ್ಬಿಟ್ಟು ಇದು ಮಾಡಿದ್ವಲ್ಲ, ನಡೀರಿ ಅದನ್ನು ತೆಗಿರಿ. ಹಾಗೇನೇ ಒಡವೆ ಎಲ್ಲನೂ ಎಷ್ಟಿದೆ, ಎಷ್ಟು KG ಇದೆ ಅಂತ ತೂಕ ಮಾಡಿಬಿಟ್ಟು ಇದನ್ನ ನಾವು ಅವರಿಗೆ ಒಪ್ಸಿದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಸ್ವಲ್ಪ ರಿಪೋರ್ಟ್ ರೆಡಿ ಮಾಡಬೇಕಲ್ಲ, ರಿಪೋರ್ಟ್ನ ರೆಡಿ ಮಾಡಿ. ಹಾಂ ಓಕೆ ಸರ್, ಆಯಿತು, ಈಗಲೇ ರೆಡಿ ಮಾಡ್ತೀನಿ. ಸರ್, ನನ್ನ ಗಂಡನ್ನ ಬೇಗ ಬಿಟ್ಟು ಕಳಿಸಿ ಸರ್, ಹೋಗಬೇಕು. ನನ್ನ ಗಂಡನ್ನ ಕರ್ಕೊಂಡು ಹೋಗಬೇಕು ಸರ್. ನಾನು ಟೈಮು ಇಲ್ಲ ಸರ್, ಅವ್ರನ್ನ ಊರಿಗೆ ಕರ್ಕೊಂಡು ಹೋಗಬೇಕು. ಹಾಂ ನೋಡಿ, ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಎಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ಬಿಟ್ಟು ಕಳ್ಸೋಕ್ಕಾಗೋದು. ಅವ್ರ ಹತ್ರ ಎಲ್ಲ ಸೈನ್ಗಳು ತಗೊಂಡು ಅವ್ರ ಹತ್ರ ಎಲ್ಲನೂ ಏನೇನೋ ಹೇಳಿಕೆಗಳೆಲ್ಲ ಬರೆಸ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ಬೇಕು. ಸರಿನಾ? ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ನೀವು ಮನೆಗೆ ಹೋಗಿರಿ, ಸಂಜೆ ಅಷ್ಟೊತ್ತಿಗೆ ಮನೆಗೆ ಕಳಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನಮ್ಮ ಊರಿಗೆ ಹೋಯ್ತಾ ಇದೆಯಲ್ಲ, ಊರಾಗೆಲ್ಲನೂ ವಿಷಯ ಹೇಳ್ಬಿಡು, ಒಡವೆ ಎಲ್ಲ ಸಿಕ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಸರಿನೇ? ದೇವ್ರ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಳಕ್ಕೆ ಕೇಳು. ದೇವ್ರ ಒಡವೆ ಸಿಕ್ಬಿಟ್ಟೈತೆ ಹಂಗೇನಿಯಾ, ನಮ್ಮ ಊರು ಪಟೇಲಪ್ಪನ ಎಲ್ಲರೂ ಬುರಕ್ಕೆ ಕೇಳವ. ಫೋನ್ನ ನಾನು ಅಲ್ಲೇ ಏನಿಯಾ ಮರ್ತ್ಬಿಟ್ಟು ಬಂದಿದ್ದೀನಿ ನಾನು. ಅಯ್ಯೋ ತಕೊಬಿಟ್ಟನ ಬರಬೇಕಿತ್ತು. ಪಟೇಲಪ್ಪವ್ರಿಗೆ ಬುರಕ್ಕೆ ಕೇಳು. ನಾನು ಒಬ್ಬನೇ ಇಷ್ಟೊಂದು ಒಡವೆ ಎಲ್ಲ ಎಲ್ಲೊತ್ಕೊಂಡು ಹೋಗ್ಲಿ. ಹಂಗೇನಿಯಾ ಊರು ಮುಖ್ಯಸ್ಥೆ ಅವ್ರನ್ನೂ ಬುರಕ್ಕೆ ಕೇಳು. ಎಲ್ಲರೂ ಪೊಲೀಸ್ ಸ್ಟೇಷನ್ ತಕ ಹೋಗ್ಬೇಕಂತೆ ಅಂತ ಒಂದು ಮಾತು ಹೇಳ್ಬಿಡವ ಹೋಗ್ಬಿಟ್ಟು. ಸರಿ ಸರ್, ಆಯಿತು, ಹೋಗಿ ಹೇಳ್ತೀನಿ. ಸರಿ ಕಣವ, ಫೋನು ನಮ್ಮ ಅಂತಾಗೆ ಫೋನ್ ಐತೆ, ಅದನ್ನ ಕೊಟ್ಟು ಕಳಿಸ್ಬಿಡವ. ಯಾರನ್ನ ಬರಂಗಿದ್ರೆ ಇದೆಲ್ಲ ಸಂಜೆ ಆಯ್ತದಲ್ಲ ತಗೊಂಡೋಗೋಷ್ಟೊತ್ತಿಗೆ. ಅಯ್ಯೋ ನನ್ನ ಹೆಂಡತಿ ಒದ್ದಾಡ್ತಿದ್ದಾಳೆ. ಆಯಿತು ಸರ್, ಆಯಿತು. ಅಕ್ಕ, ನಿನ್ಗಿರ ಅಂತ ತಲೆ ಯಾರಿಗೂ ಇಲ್ಲ ಗೌರಿ ಅಕ್ಕ. ಗ್ರೇಟ್ ಆಗೋಗ್ಬಿಟ್ಟೆ. ಇವರೇ ಕಳ್ತನ, ಬಂಗಾರ ಮನೆ ಕಳ್ತನ ಮಾಡಿರೋದು ಅಂತನೂ ಪ್ರೂವ್ನೂ ಆಯಿತು. ನೀನಂತೂ ಏನು ಮಾಡಿಲ್ಲ ಅಂತಲೂ ಗೊತ್ತಾಯಿತು. ಬಂಗಾರಮ್ಮನ ಯೋಗ್ಯತೆಯೂ ಬೀದಿಗೆ ಬಂತು. ಹಬ್ಬ, ತಲೆ ಅಂದರೆ ನೀಯ ತಲೆ ಅಲ್ವಾ? ಎಂಥ ತಲೆ. ಬನ್ನಿ ಸರ್ ಬನ್ನಿ, ಈ ಬ್ಯಾಗ್ ಎಲ್ಲ ಒಳಗಡೆ ಇಡ್ತೀನಿ, ತಗೊಂಡೋಗಿವ್ರಂತೆ. ಎಲ್ಲ ಒಂದು ಲೆಕ್ಕಾಚಾರ ಎಲ್ಲ ಮಾಡ್ಬಿಡೋಣ ಒಂದ್ಸಲ. ನಾವು ಮೇಲ್ಗಡೆ ಅವ್ರಿಗೆಲ್ಲ ವರದಿ ಒಪ್ಪಿಸ್ಬೇಕಲ್ಲ. ಬನ್ನಿ ಬನ್ನಿ. ಹಾಂ ಸರ್, ನಡೀರಿ ನಡೀರಿ.